ಮುತ್ತ ಯಾರು ಇಲ್ಲ. ಅಲ್ಲಿ ನೋಡಿ ಬರ್ತಾವನೆ ರಾಮಾಯಣ ಪೂರ್ತಿ ಮಾಡ್ದವನು. ಲೇ ಅಂಜಿ, ಯಾಕೋ ಇಷ್ಟು ಲೇಟು? ನಮ್ಮ ಎದುರು ಮನೆ ಮುತ್ತಮ್ಮ ರಾಗಿ ತಗೊಂಡೋಗಿ ಮಿಷಿನ್ಗೆ ಹಾಕಿಸ್ಕೊಂಬ ಅಂದ್ಲು. ಬರೋಷ್ಟ್ರಲ್ಲಿ ಒತ್ತಾಗೋಯ್ತು ಪಟೇಲ್ರೆ. ನೀನು ನನಗ್ ಮಾತ್ರ ಶಿಷ್ಯ ಅನ್ಕೊಂಡಿದ್ದೆ, ಈ ಮುತ್ತಮ್ಮನಿಗೂ ಶಿಷ್ಯ ಆಗ್ಬಿಟ್ಟಿದ್ಯಾ. ಏನೋ ಕೊಟ್ಲು ಮುತ್ತಮ್ಮ? ಮುತ್ತಮ್ಮ 8 ಕೊಟ್ಟು 4 ವಾಪಸ್ ಕೊಡು ಅಂದ್ಲು. ಕೊಟ್ಬಿಟ್ಟು ಬರ್ತಾ ಇದ್ದೀನಿ. ಅವಳ ಹತ್ರ ಚಿಲ್ಲರೆಗೆ ತಿರುಪೆ ಎತ್ತದಕ್ಕೆ ನಾಚಿಕೆ ಆಗೋದಿಲ್ವಾ ನಿನ್ಗೆ? ಬಾವಗಣ ಬುಟ್ಟಿ ತಗೋ ನೋಡು. 1 ಗಂಟೆ ಬಿಟ್ಕೊಂಡು ಹಣ್ಣಿನ ರಸ ಕುಡ್ಸು. ಆಯ್ತಮ್ಮ. 1 ಗಂಟೆ ಬಿಟ್ಕೊಂಡು ಎಳ್ನೀರು ಕುಡ್ಸು. ಆಯ್ತಮ್ಮ. 1 ಗಂಟೆ ಬಿಟ್ಕೊಂಡು ಹಣ್ಣು ತಿನ್ಸು. ಆಯ್ತಮ್ಮ. ಅದೆಲ್ಲ ಆದ್ಮೇಲೆ ಅದ್ರಲ್ಲಿ ಮಾತ್ರೆ ಇಟ್ಟಿದ್ದೀನಿ, ಅದ್ ಮಾತ್ರ ಮರೀದೆ ನನ್ ಮಗನ ಕೊಡು. ಸುಸ್ತಿಗಿಸ್ತು ಏನು ಇರಲ್ಲ. ಅದ್ನೇರಮ್ಮ ಕೊಡೆ ಕೇಳಿದ್ದು. ಅದೇ ಕಣೋ ನಮ್ ಡಾಕ್ಟ್ರು BN ಗಂಗಾಧರ. ಅಮ್ಮ ನಾನೇನ್ ಬರಲ್ಲ? ಆಯ್ತು ರಾಜ ಆಯ್ತು. ಏನಾಯ್ತು ಪುಟ? ಅಮ್ಮ ಯಾಕೋ ಲಾಕೆಟ್ ಕಾಣಿಸ್ತಿಲ್ಲ. ಲಾಕೆಟ್ ಪಾಕೆಟ್ ಅಲ್ಲಿ ಇದೆ ರಾಜ. ಈಗ ವರ್ಕೌಟ್ ಆಯ್ತು. ಹುಷಾರ ಮಗ. ಮತ್ತೆ ನೀ ಎಂತ ಬರುವೆ ಹೋಗಿ ಬರುವೆ ಸಂತೋಷ ಆಹಾ ಓಹೋ ಸಂಗೀತ ಆಹಾ ಹೋಗಿಲೆ ಕಂಠ ಪಟ್ಟಿ ಮಗನೇ. ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿನ ಸುನೆಗೆ ಒಮ್ಮೆ ನನ್ನ ಮೈ ತುಂಬಿದೆ ನೀರಿನಲ್ಲಿ. ಅದಕ್ಕೆ ಸುಳಿರೋ ಅಪ್ಪ. ಅಯ್ಯೋ ಶ್ರೀ ತಾ ತಾ ಕೆಳಗೊಂದ್ ಯಾ ತಾಕೊಳ್ಬಂದ್ಯಾ. ಸ್ವಲ್ಪ ನವರಂದ್ರ ಮುಚ್ತೀಯಾ? ಶ್ರೀ ಬರ ಇಲ್ಲಿ. ಅದ್ಯಾವ್ದ್ರಲ್ಲ ಪಿಕ್ಚರು? ಸತ್ಯನಾರಾಯಣ ಪೂಜಾ ಫಲ. ಸತ್ತಾಳ ಪೂಜಾ ಫಲನ ರೈಟ್ ಹೇಳಿ. ಯಾಳಾದ ಹುಡುಗರು ಗೊತ್ತಿಲ್ಲ, ಮ್ಯಾಟ್ರು ನಮ್ಗೆ ಗೊತ್ತಿಲ್ವಲ್ಲ. ನಮಸ್ಕಾರ ಪಟೇಲ್ರೆ, ಇದೇನ್ ವಾಲ್ ಪೋಸ್ಟ್ ಮಾಡ್ಕೊಂಡಿಲ್ಲ ನಿನ್ನ ನಮಸ್ಕಾರಕ್ಕೆ ಇಷ್ಟು ಬೆಂಕಿ ಹಾಕ. ಏಯ್ ತಿರುಪಿ, ಇನ್ನು ಯಾವ್ದಾವ್ದೋ ಪಿಕ್ಚರ್ ಹಾಕೊಂಡಿದ್ಯಲ್ಲ. ಅವಾಗ ನಮ್ಮ ಅಣ್ಣವ್ರ ಪಿಕ್ಚರ್ ಹಾಕ್ಬೇಕು ಅನ್ನೋ ಜ್ಞಾನ ಬೇಡವಾ ನಿಂಗೆ? ನಮ್ ಪಟೇಲ್ ಅಣ್ಣವ್ರ ಭಕ್ತ ಅಂತ ಗೊತ್ತಿಲ್ಲ? ಅಣ್ಣವ್ರ ಪಿಕ್ಚರ್ ಅಂದ್ರೆ 15 ರಿಂದ 25 ಸಾವಿರ ಕೇಳ್ತಾರೆ. ಅಷ್ಟೊಂದ್ ಹಣ ನಾನು ಎಲ್ಲಿಂದ ತರ್ಲಿ ಪಟೇಲ್ರೆ? ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಾನ್ ಹೇಳ್ದೆ ಅಂತ ಹೋಗಿ ನಮ್ಮ ಅಪ್ಪನ್ಗೆ ಹೇಳು, ದುಡ್ಡು ನಿನ್ನ ಹಿಡ್ಕೊಂಬರ್ತದೆ. ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ, ನನ್ ರಾತ್ರಿನೇ ಅಣ್ಣವ್ರ ಪಿಕ್ಚರ್ ನೋಡ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, ತಿಂಟೆ ಉಡಿಸು. ರೈಟ್ ಹೇಳು. ಇಷ್ಟೊತ್ತಾಯ್ತು ಇನ್ನೂ ಬರ್ಲೇ ಇಲ್ವಲ್ಲ? ನಮ್ಮ ನಾಡಿಗೆ ನಮಸ್ಕಾರ. ಸ್ಟಾರ್ಟ್ ಮಾಡ್ಕೋಬಹುದು. ಪ್ರಿಯಾಪಟ್ಟಮ್ಮ ಬೆಚ್ಚಿ ಕಾಯಿಲೆಗಳು ಹಿಂಬಿದ್ದಾವೆ. ನಾವ್ ಎಂಟ್ರಿ ಕೊಟ್ರಲ್ಲ ಅದಕ್ಕೆ. ಕರಡು ಆರೋಗ್ಯ ಸರಿಯಿಲ್ಲ. ಇರೋ ಬರೋ ದುಡ್ಡೆಲ್ಲ ಖಾಲಿ ಆಗೋ ಪ್ರೋಗ್ರಾಮ್ ಇದೆ. ನವರಂಧ್ರಗಳನ್ನ ಮುಚ್ತೀರಾ? ಲೇ ಮುನ್ಸಮ್ಗ, నువ్వు దగ్గర్రా, నువ్వు సరిగ్గా నిలుసుకో. ಏನ್ ಸೆಟ್ರೆ ಒಬ್ಬೊಬ್ಬರನ್ನೇ ಕಡ್ದು ಫೋಟೋ ಇಡ್ಸ್ಕೊತಾ ಇದ್ದೀರಾ? ಏನ್ ಅಕ್ರೇರಿ ನಿಮ್ಗೆ ಊರ್ ಜನದ ಮ್ಯಾಗೆ? నువ్వు ఒక్కడ బాకీ ఉంటివి అంచగా రా, నువ్వు ఫోటో తీపించుకో రా. రా అంటే ಸೆಟ್ರೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಎಲ್ಲಾರ್ನು ಒಬ್ಬೊಬ್ರ ಕರ್ದು ಫೋಟೋ ತೆಗಿಸ್ತಾ ಇದ್ದೀರಲ್ಲ, ಏನ್ ಸಮಾಚಾರ? చెప్తాను ఎల్లి నువ్వు ಸ್ವಲ್ಪ ಭಯ వచ్చేట్లు అక్కడ పోసి. ಅಯ್ಯೋ ಸೆಟ್ರೆ ನಮ್ ಪಟೇಲ್ರು ಫೋಟೋ ಸ್ಟುಡಿಯೋದಾಗೆ ಫೋಟೋ ತೆಗಿಸ್ಬೇಕಾದ್ರೆ ಇಸ್ಮಾಯಿಲ್ ಪೀಸ್ ಅಂತಾರೆ.
ನೀವ್ಯಾಕೆ ಭಯ ಪಟ್ಟು ನಂಗೆ ಪೋಸ್ ಕೊಡು ಅಂತಿದ್ರಿ? ಕಾರಣ ఉంది ಅಂಜಿ. ఆ? ఇంతంతా దుడ్డు ఖర్చు ಮಾಡಿ ನಿಮ್ ಜೊತೆ ಫೋಟೋ ಯಾಕೆ ತಗೊಂಡೆ ಗೊತ್ತಾ? ఆ, మీరంతా సూపర్ స్టార్ సాలగారు. ಅವ್ರ ತರ నీకి నేను 10,000 రూపాయలు అప్పించిండాను కదా. ನಾಳೆ ನೀನ್ ದುಡ್ಡು ಕೊಡದೆ ಊರ್ ಬಿಟ್ಟು ಓಡೋಗ್ಬಿಟ್ರೆ ಪೊಲೀಸ್ನವ್ರಿಗೆ ನಿನ್ ಹುಡ್ಕೋಕ್ ಸಲೀಸ್ ಆಗ್ಲಿ ಅಂತ ಈ ಪೇಸ್ ಕಟ್ ಜೊತ್ಲ ಫೋಟೋ ತಗೊಂಡಿದ್ದು. ಅದ್ರಲ್ಲೂ ನೀನು ಅಮ್ಮ ಬಲು ದೊಡ್ಡ ದೊಂಗ ಮುಂಡ ಹುಡುಕು ನಮ್ಮ ಹುಷಾರಲ್ಲಿ ನಾವು ಉಂಡಲ್ಲ ಕಾತಾ. ಶೆಟ್ರೆ, ದೇವಸ್ಥಾನದಲ್ಲಿ ಆ. ಅರಕತೆ ದಾಸರು ಏನ್ ಹೇಳ್ತಾ ಇದ್ರು ಗೊತ್ತಾ? ವಿನಾಶ ಕಲೆ ವಿಪರೀತ ಬುದ್ಧಿ ಅಂತ. ಪೀಡ್ ಮಂಡ ಕೊಡ್ಕ. ನನ್ನೇ ಸಿಗಾಕ್ಸಕ್ ನೋಡ್ತಾ ಇದೆಯಲ್ಲ, ನಂಗೂ ಟೈಮ್ ಬರ್ತಿದೆ, ನೋಡ್ಕೋತೀನಿ. ಆಹಾ ಸಂಗೀತವೇ ನುಡಿಯುವ ಮಾತೆಲ್ಲ ಕಾಗೆ ಹೆಂಗ್ ಆಡದೆ ಜಾಡ್ಸಿದೆ ಗೊತ್ಬಿಡ್ತೀನಿ. ಸಲ್ಲಾಪವೇ ಅಲ್ಲೆಲ್ಲ ನಮ್ಮ ತಾಯಣ್ಣೆ ನೀನ್ ಆಡ್ಬೇಡ. ಸರಸದಲ್ಲಿ ಸಮನಾರಿಲ್ಲ, ಸ್ನೇಹದಲ್ಲಿ ಗೆಲ್ಲುವೆ ಎಲ್ಲ. ಯಾಕ ಹೆಣ್ಣಿಗೆ ನಂಗೆ ಅಯ್ಯೋ, ಮಾತಾಡ್ತೀಯ? ನಾನಲ್ಲ ಪಟೇಲ್ರಿ ಅವರು. ನಮಸ್ಕಾರ ಸಾವ್ಕಾರ್ರೆ. ನಾವ್ ಆಡಿದ್ ಕೇಳಿಸಿಲ್ಲ. ಏ ಇಲ್ಲ ಇಲ್ಲ. ನಮಸ್ಕಾರ. ನಾವು ವಿಧವಾ ಆಶ್ರಮದಿಂದ ಬಂದಿದ್ದೀವಿ. ನಮ್ಮ ಆಶ್ರಮದಿಂದ 100 ವಿಧವೆಯರಿಗೆ ಮದುವೆ ಮಾಡಿಸ್ತಾ ಇದೀವಿ. ದಯವಿಟ್ಟು ತಮ್ಮಂಥ ದಾನಿಗಳು ಧನ ಸಹಾಯ ಮಾಡ್ಬೇಕು. ವಿಧವೆಯರಿಗೆ ಮದುವೆನಾ? ಒಳ್ಳೇದು ಒಳ್ಳೇದು. ಅಮ್ಮ ವಿಧವಾಶ್ರಮದಿಂದ ಬಂದಿದ್ದಾರೆ, ಅವ್ರ ಸಹಾಯ ಅಂತೆ ಮಾಡಿ. ಐಡಿಯಾ, ಐಡಿಯಾ, ಐಡಿಯಾ. ಅಮ್ಮವ್ರೆ, ಯಾರು? ಅಮ್ಮವ್ರೆ, ಯಾರು ನೀವು? ಏನ್ ಬೇಕಾಗಿತ್ತು? ಗಂಡ ಬೇಕಾಗಿತ್ತು. ಗಂಡ? ಏನ್ ಹೇಳ್ತಾ ಇದ್ದೀರಾ ನೀವು? ಇವಳು ನಮ್ಮ ಅಕ್ಕ ಜಯಮ್ಮ ಅಂತ. ಇವಳು ಗಂಡ ಅಂದ್ರೆ ನಮ್ ಭಾವ ಮಣ್ಣು ಹೊತ್ಕೊಂಡ್ ಮಲ್ಕೊಂಡು 3 ತಿಂಗಳಾಯ್ತು. ಮಣ್ಣಾಕ್ ಹೊದ್ಕೊಂಡ್ ಮಲ್ಕೋಬೇಕಿತ್ತು? ಹೊದ್ಕೊಳಕ್ಕೆ ಕಂಬಳಿ ಇರ್ಲಿಲ್ವಾ? ಕಡೆಗಾಲದಲ್ಲಿ ಹೊತ್ಕೊಳ್ಳೋದು ಕಂಬಳಿ ಅಲ್ಲ, ಮಣ್ಣು. ಓಹ್, ತೀರ್ಕೊಂಡ್ರಾ? ತೀರ್ಕೊಂಡು ಎದೆ ಮೇಲೆ ಕಲ್ಲಾಕಿಸ್ಕೊಂಡ್ಬಿಟ್ರು. ಪಾಪ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇದ್ಲು. ಯಾಕ ಕಳ್ತೀಯ, ಯಾವ್ದಾದ್ರೂ ಮುಖ ಸಿಗುತ್ತೆ ಬಾ, ಒಂದ್ ರೌಂಡ್ ಹಾಕೊಂಬರೋಣ ಅಂತ ಕರ್ಕೊಂಡ್ ಬಂದೆ. ಅದ್ ಸರಿ, ನಮ್ಮನೇಲಿ ಗಂಡಿದೆ ಅಂತ ಯಾರು ಹೇಳಿದ್ರು ನಿಮ್ಗೆ? ಯಾರು ಹೇಳಿಲ್ಲ. ಹಿಂಗೆ ಯಾರಾದ್ರೂ ಸಿಕ್ಕಿದ್ರೆ ಪಿಟಾಯಿಸ್ಕೊಂಡು ಕ್ಯಾಚ್ ಹಾಕೊಂಡ್ಬಿಡೋಣ ಅಂತ ಇಬ್ರು ಓಡಾಡ್ತಾ ಇದೀವಿ. ಪಾಪ ಗಂಡನ್ ಕಳ್ಕೊಂಡು ಅವಳ ಮುಖ ನೋಡಿ ಹೆಂಗ್ ಕೆರಾದಂಗ ಆಗೋಗದೆ. ಐ ಸಾರಿ. ಅಂತೂ ನಿಮ್ ವಿಧವೆ ಅಕ್ಕನಿಗೆ ಮದ್ವೆ ಮಾಡ್ಸೋಕೆ ನೀವು ಪಡ್ತಿರೋ ಪಾಡ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ತಗೊಳ್ಳಿ, ನಿಮ್ ಅಕ್ಕನಿಗೆ ಬೇಗ ಒಂದು ಒಳ್ಳೆ ಗಂಡು ಸಿಕ್ಲಿ. ಆಹಾ, ನಿಮ್ದೆಷ್ಟು ದೊಡ್ಡ ಮನಸ್ಸು, ಅದೆಷ್ಟು ದೊಡ್ಡ ಮನಸ್ಸು. ದೇವ್ರ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ನೀವು ಆ ಪಟೇಲಪ್ಪನ ಆ ಪಟೇಲಪ್ಪನ ಜೊತೆ ಮದ್ವೆ ಮಾಡ್ಕೊಂಡು ಆನಂದವಾಗಿರಿ. ಟಚಿಂಗ್ ಆಗೋಯ್ತು. ಎಸ್ಕೇಪ್ ಆಗೋಣ ಬಾ. ಬರ್ತೀವಿ. ನೋಡಿ, ನಿಮ್ಮ ಅಕ್ಕನ ಮದ್ವೆಗೋಸ್ಕರ ಹಣ ಕೊಟ್ಟೆ. ಈಗ ನೀವು ಪಡ್ತಿರೋ ಪಾಡ್ ನೋಡಿದ್ರೆ ಇನ್ನೂ ಒಂದು ಬಹುಮಾನನ ಕೊಡ್ಬೇಕು ಅಂತ ಅನ್ಸುತ್ತೆ. ನಮ್ಗೆ ಬಹುಮಾನ ಏನು ಬೇಡ, ಕೊಡೋದಾಗಿದ್ರೆ ದಯವಿಟ್ಟು ಒಂದು ಚುಮ್ಮ ಕೊಟ್ಬಿಡಿ. ನಾನು ಕೊಡ್ಬೇಕು ಅಂತಿರೋದು ಅದನ್ನೇ. ಹೌದಾ? ಬೇಗ ಕೊಟ್ಬಿಡಿ. ವಿದ್ವೆ ಮೇಲೆ ಕೈ ಮಾಡ್ತೀರಾ? ವಿಧಾನಸೌಧ ಮುಂದೆ ಸ್ಟ್ರೈಕ್ ಮಾಡ್ತೀರಾ? ಹೊರಗೆ ತಗೊಳ್ರೆ. ಎಸ್ಕೇಪ್.